ಬೆಳಗಾವಿ ವಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವು. ಹಾಜರಾತಿ ಕೊಡದಿದ್ದಕ್ಕೆ ಉಪನ್ಯಾಸಕನ ಮೇಲೆ ಹಲ್ಲೆ ಆರೋಪ. ವ್ಯಾನಿಟಿ ಬ್ಯಾಗ್ನಲ್ಲಿದ್ದ ಬಂಗಾರ ಕಳವು. ಬಸ್ನಲ್ಲಿ ಹೈಡ್ರಾಮಾ. ಪಿಎಫ್ ಹಣ ನೀಡದೆ ವಂಚನೆ ಆರೋಪಕ್ಕೆ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಏನು? ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಕರ್ನಾಟಕ ಟಾಪ್ 20. ಸಿಟಿ ರವಿ ಬಂಧನ ಬಿಡುಗಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹತ್ಯೆ ಮಾಡಲೆಂದೇ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ರು ಅಂತ ಸಿಟಿ ರವಿ ಆರೋಪಿಸಿದರು. ಈ ಬೆನ್ನಲ್ಲೇ ಸಿಟಿ ರವಿಯನ್ನ ಎನ್ಕೌಂಟರ್ ಮಾಡಲೆಂದೇ ಬಂಧಿಸಿದ್ರು ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಫೇಕ್ ಎನ್ಕೌಂಟರ್ ಮಾಡ್ತಾ ಇದ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದವರು ಇಲ್ಲದೇ ಇದ್ದಿದ್ರೆ ಸಿಟಿ ರವಿಯನ್ನ ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರು. ಪೊಲೀಸರಿಗೆ ಸಿಟಿ ರವಿಯನ್ನ ಮುಗಿಸುವ ಯೋಚನೆ ಇತ್ತು ಅಂತ ಆರೋಪಿಸಿದ್ದಾರೆ. ಸಿಟಿ ರವಿ ಬಂಧನದ ಹಿಂದೆ ಹತ್ಯೆ ಉದ್ದೇಶ ಇತ್ತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಬಾಂಬ್ ಸಿಡಿಸಿದ್ದಾರೆ. ರಾತ್ರಿ ಇಡೀ ಹಿಂಸೆ ಕೊಡುವ ಅವಶ್ಯಕತೆ ಏನಿತ್ತು? ಇದರ ಹಿಂದೆ ಹತ್ಯೆಯ ಹುನ್ನಾರ ಇದ್ದಂತಿದೆ. ಹೀಗಾಗಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ನನ್ನ ಮೇಲೆ ಜೀವ ಬೆದರಿಕೆ ಹಾಕಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ, ಅವರ ಬೆಂಬಲಿಗರ ಅಲ್ಲದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ನನ್ನ ಮೇಲೆ 3 ಕಡೆಗಳಲ್ಲಿ ಅಟ್ಯಾಕ್ ನಡೀತು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗನ್ನಿಸ್ತಾ ಇದೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ರು, ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲರೂ ಕಾಡು ಕ್ರಷರ್, ಜಲ್ಲಿ ಕ್ರಷರ್ನ ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಸಿಟಿ ರವಿ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದು ಸತ್ಯ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಟಿ ರವಿ ಹೇಳಿದ್ದಕ್ಕೆ ಸಾಕ್ಷ್ಯ ಇದೆ. ತಪ್ಪು ಮುಚ್ಚಿಕೊಳ್ಳಲು ನ್ಯಾಯಾಂಗ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು. ಸಿಟಿ ರವಿ ಮಾತು ತಿರುಗಿಸೋದ್ರಲ್ಲಿ ಎಕ್ಸ್ಪರ್ಟ್. ಕರ್ಣ ಹುಟ್ಟಿದ ರೀತಿ ಜನ್ಮ ತಾಳಿದ್ರ ಸಿಟಿ ರವಿ. ಕೂಡಲೇ ಸಿಟಿ ರವಿ ರಾಜ್ಯದ ಮಹಿಳೆಯರ ಕ್ಷಮೆ ಯಾಚಿಸಬೇಕು ಅಂತ ಮಾಜಿ ಸಂಸದ DK ಸುರೇಶ್ ಆಗ್ರಹಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಎನ್ಕೌಂಟರ್ ಆರೋಪಕ್ಕೆ MLC ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ. ಫೇಕ್ ಎನ್ಕೌಂಟರ್ಗೆ ಅಮಿತ್ ಶಾ ಹೆಸರುವಾಸಿ. ಪ್ರಹ್ಲಾದ್ ಜೋಶಿ ಅಮಿತ್ ಶಾ ಸಂತತಿಯವರು ಅಂದ್ರು. ಇನ್ನು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬರುತ್ತೆ ಎಂದಿದ್ದ ಸಿಟಿ ರವಿ ಹೇಳಿಕೆಗೆ ಸಚಿವ ಶರಣ ಪ್ರಕಾಶ್ ವ್ಯಂಗ್ಯವಾಡಿದ್ದಾರೆ. ಸಿಟಿ ರವಿ ಕಾಲಜ್ಞಾನಿನ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಮಾತಾಡಿರೋದು ಸತ್ಯ. ಅಮೌಂಟ್ಸ್ ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಸಿಟಿ ರವಿ ಆರೋಪ ಮಾಡೋದ್ರಲ್ಲಿ, ಸಿಟಿ ರವಿ ಮಾತನ್ನು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಗೌರವಯುತವಾಗಿ ಆದಂಥ ತಪ್ಪಿಗೆ ಈ ರಾಜ್ಯದ ಮಹಿಳೆಯರನ್ನ ಕ್ಷಮೆ ಕೇಳ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದು ನನ್ನ ಭಾವನೆ. ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು. ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು ಗುಜರಾತಿಂದ. ಆದ್ರಿಂದ ಅಮಿತ್ ಶಾದವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ? ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಬಂಧನ ಬಿಡುಗಡೆ ಬಳಿಕ ಸ್ವಕ್ಷೇತ್ರಕ್ಕೆ ಬಂದ ಸಿಟಿ ರವಿ ಕಾರ್ಯಕರ್ತರ ಪ್ರೀತಿ ಕಂಡು ಕಣ್ಣೀರಿಟ್ಟಿದ್ದಾರೆ. ನನ್ನ ಕಷ್ಟದ ಜೊತೆ ನೀವಿದ್ದೀರಾ, ನಿಮ್ಮ ಕಷ್ಟದ ಜೊತೆ ನಾನಿರ್ತೀನಿ. ತಾಯಿ ಮಕ್ಕಳಿಗೆ ತೋರಿಸುವಂತಹ ಪ್ರೀತಿಯನ್ನ ತೋರಿಸಿದ್ದೀರಾ ಅಂತ ಭಾವುಕರಾದರು. ನೀವು ನನಗೆ ಬೆನ್ನು ತೋರಿಸಿರುವುದು ಹೇಳ್ಕೊಟ್ಟಿಲ್ಲ, ಎದೆ ತೋರಿಸೋದು ಹೇಳ್ಕೊಟ್ಟಿದ್ದೀರಾ. ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ ಅಂತ ಹೇಳಿದ್ರು. ಇನ್ನು ಮೆರವಣಿಗೆ ಮುಗಿಸಿ ಮನೆಗೆ ಬಂದ ಸಿಟಿ ರವಿ ಅವರನ್ನ ತಬ್ಬಿ ಪತ್ನಿ ಪಲ್ಲವಿ ಕಣ್ಣೀರಿಟ್ಟರು. ಸಿಟಿ ರವಿಗೆ ಆರತಿ ಎತ್ತಿ ಮನೆಗೆ ಬರಮಾಡಿಕೊಂಡ್ರು. ನಿಂಬೆ ಹಣ್ಣಿನಲ್ಲಿ ದೃಷ್ಟಿ ತೆಗೆದು ಅಜ್ಜಿಯೊಬ್ಬರು ಕುಣಿದು ಕುಪ್ಪಳಿಸಿದರು. ನೀವು ನನಗೆ ಬೆನ್ನು ತೋರಿಸೋಕೆ ಹೇಳ್ಕೊಟ್ಟಿಲ್ಲ, ಎದೆ ಕೊಡೋದನ್ನು ಹೇಳ್ಕೊಟ್ಟಿದ್ದೀರಿ. ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ, ಕಷ್ಟ ಎದುರಿಸಿದ್ದೀರಿ. ಅದ್ರ ಬೆನ್ನು ತೋರಿಸಿ ಓಡ್ ಬಂದಿಲ್ಲ. ನಿಮ್ಮನ್ನು ನೋಡಿದಾಗ ನನ್ಗನ್ನಿಸ್ತು ಯಾವುದೋ ಪುಣ್ಯ ಮಾಡಿರಬೇಕು ನಾನು ಅಂತೇಳಿ. ಕಣ್ಣೀರು ಅಂತ ಅನ್ಕೊಂಬಿಡಿ. ನಿಮ್ಮ ಪ್ರೀತಿ ನೋಡಿ ಬರ್ತಿರತಕ್ಕಂಥ ಆನಂದ ಭಾಸ್ಮ. ಪುಷ್ಪ ಹೀರೋ ಅಲ್ಲು ಅರ್ಜುನ್ಗೆ ತೆಲಂಗಾಣ ಪೊಲೀಸ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪುಷ್ಪ ಪ್ರೀಮಿಯರ್ ಶೋ ವೇಳೆ ಥಿಯೇಟರ್ಗೆ ಹೋಗಲು ಪೊಲೀಸರು ಅನುಮತಿ ಕೊಟ್ಟಿದ್ರು ಅನ್ನೋ ಅಲ್ಲು ಅರ್ಜುನ್ ಹೇಳಿಕೆಯನ್ನ ಪೊಲೀಸರು ತಳ್ಳಿ ಹಾಕಿದ್ದಾರೆ. ಅಲ್ಲು ಅರ್ಜುನ್ ಹಣದ ಮದದಿಂದ ಆರೋಪ ಮಾಡ್ತಿದ್ದಾರೆ. ಥಿಯೇಟರ್ಗೆ ಹೋಗಲು ಅನುಮತಿ ಇತ್ತು ಅಂತ ಸುಳ್ಳು ಹೇಳಿದ್ದಾರೆ. ದುಡ್ಡಿನ ಮದದಿಂದ ಇಲ್ಲ ಸಲ್ಲದ ಆರೋಪ ಮಾಡ್ತೀಯಾ, ನೀನು ಹಿಂಗೆ ಆಡ್ತಿದ್ರೆ ನಿನ್ನ ಚರ್ಮ ಸುಲಿತೀವಿ ಅಂತ ನಟ ಅಲ್ಲು ಅರ್ಜುನ್ಗೆ ACP ಸಬ್ಬತಿ ವಿಷ್ಣುಮೂರ್ತಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರನ್ನ ಅವಮಾನಿಸೋದಾಗ್ಲಿ ಬೆದರಿಸೋದಾಗ್ಲಿ ಮಾಡಿದ್ರೆ ಪಬ್ಲಿಕ್ನಲ್ಲಿ ನಿಮ್ಮ ಬಟ್ಟೆ ಬಿಚ್ಚಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಅಲ್ಲು ಅರ್ಜುನ್ ಟ್ವೀಟ್ ಮಾಡಿದ್ದು ಫ್ಯಾನ್ಸ್ಗೆ ಶಾಂತಿ ತಾಳ್ಮೆ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ.
ಪಂಚಮಸಾಲಿ ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಪ್ರಹಾರದ ವೇಳೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ಸರ್ಕಾರ 10,000 ರೂಪಾಯಿ ನಗದು ಬಹುಮಾನ ನೀಡಿದೆ. ಸರ್ಕಾರದ ನಡೆಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪಂಚಮಸಾಲಿಗಳ ಮೇಲೆ ಲಾಠಿ ಬೀಸಿದವರಿಗೆ 10,000 ಬಹುಮಾನ ಘೋಷಿಸಿದ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಹೋರಾಟ ಮಾಡುತ್ತಿದ್ದವರ ಮೇಲೆ ಪೊಲೀಸರು ಲಾಠಿ ಬೀಸಿ ಅಮಾನವೀಯವಾಗಿ ನಡೆದುಕೊಂಡಿದ್ದರು. ಅಂಥವರಿಗೆ ಸರ್ಕಾರ ಬಹುಮಾನ ಘೋಷಿಸಿದೆ. ನ್ಯಾಯಯುತವಾದ ಬೇಡಿಕೆಯನ್ನು ಲಾಠಿ ಮೂಲಕ ಉತ್ತರಿಸಿದ ಲಿಂಗಾಯತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಸರ್ಕಾರಕ್ಕೆ ಜನರೇ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತಾರೆ. ಲಾಠಿ ಪ್ರಹಾರ ನಡೆಸಿದ್ದವರನ್ನು ಹಾಗೂ ಲಾಠಿ ಬೀಸಲು ಪ್ರಚೋದನೆ ಕೊಟ್ಟ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರವನ್ನು ಪಂಚಮಸಾಲಿಗಳು ಎಂದಿಗೂ ಕ್ಷಮಿಸೋಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.